ಜೀವನದಲ್ಲಿ ಗೆಲ್ಲಬೇಕು ಅಂದರೆ ದೊಡ್ಡದಾಗಿ ಏನೇನೋ ಮಾಡಬೇಕಾಗಿಲ್ಲ. 3 ಸಣ್ಣ ವಿಷಯಗಳನ್ನು ಫಾಲೋ ಮಾಡಿದರೆ ಸಾಕು. ಫಸ್ಟ್ ಒನ್, ಪ್ಲಾನ್ ಮಾಡೋದು, ದೊಡ್ಡದಾಗಿ ಮಾತಾಡ್ಬಿಡೋದು ಈಸಿ. ಮಾಡಿ ತೋರಿಸೋದಿದೆಯಲ್ಲ ತುಂಬ ಕಷ್ಟ. ಅದಕ್ಕೆ ಹೇಳೋದು, ಹೊಸ್ದಾಗೇನಾದರೂ ಮಾಡ್ತಿದ್ರೆ ಯಾರ ಹತ್ರನೂ ಡಂಗುರ ಬೇಡ. ಸೈಲೆಂಟಾಗಿ ಕೆಲಸ ಮುಗಿಸಿ ರಿಸಲ್ಟ್ನ ತೋರಿಸಿ, ಆಯಿತಾ? ಸೆಕೆಂಡ್ ಬಂತು, ಸೋತು ಬಿಡ್ತೀನೇನೋ ಅಂತ ಭಯಪಟ್ಟರೆ ಲೈಫಲ್ಲಿ ಏನನ್ನೂ ಶುರು ಮಾಡೋಕ್ಕಾಗಲ್ಲ. ಬಿದ್ದಾಗಲೆಲ್ಲ ಎದ್ದು ನಿಲ್ಲೋರೆ ಒಂದಿನ ಬೆಟ್ಟದ ತುದಿಗೆ ತಲುಪೋದು. ನೆನ್ಪಿಟ್ಕೊಳ್ಳಿ, ಈ ಹೆದರಿಕೆಗಿಂತ ದೊಡ್ಡ ಶತ್ರು ಯಾವುದೂ ಇಲ್ಲ. ಥರ್ಡ್ ಒಂದು ಬಂದು, ಯಾವಾಗಲೂ ವಟ ಅಂತ ಜಾಸ್ತಿ ಮಾತಾಡೋರಿಗೆ ವ್ಯಾಲ್ಯೂನೇ ಇರಲ್ಲ. ಮೌನವಾಗಿದ್ಕೊಂಡು ಬೇಕಾದಾಗ ಮಾತ್ರ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ನೋಡಿ, ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, 2026 ಮುಗಿಯೋದ್ರೊಳಗೆ ನಿಮ್ಮನ್ನ ಫಿಟ್ ಮಾಡಿ ತೋರಿಸ್ತೀನಿ. ಯಾವ ಹೆಲ್ಪು ಬೇಡ, ₹1 ಖರ್ಚು ಮಾಡೋ ಅವಶ್ಯಕತೆನೂ ಇಲ್ಲ. ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಬೇಕಾಗಿರೋ ಫಿಟ್ನೆಸ್ಸು, ಹೆಲ್ತು, ಡಯೆಟ್ಟು, ಮೋಟಿವೇಶನ್ಸು ನನ್ನ ವಿಡಿಯೋದಲ್ಲಿದೆ. 4-5 ವಿಡಿಯೋಸ್ನ ನೋಡಿ ನೀವೇ ಚಾಲೆಂಜ್ ತಗೊಂಡು ಮೋಟಿವೇಶನ್ ಆಗಿ ನಾಳೆಯಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ನಿಜವಾಗ್ಲೂ 100% ಸತ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಚಾಲೆಂಜ್ ಆಗಿ ತಗೊಳ್ಳೋಣ ಇದನ್ನು. ಈ 2026 ಮುಗಿಯೋದ್ರೊಳಗಡೆ ನಮ್ಮ ಫಿಟ್ನೆಸ್ನ, ನಮ್ಮ ವೆಯ್ಟ್ ತುಂಬ ಜಾಸ್ತಿ ಇದೆ, ಫಿಟ್ ಆಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ 25 ವೆಯ್ಟ್ ಲಾಸ್ ಚಾಲೆಂಜಲ್ಲಿ 21ನೇ ದಿನ, 21 ಡೇಸ್ ಕಂಪ್ಲೀಟ್ ಆಗ್ತಿದೆ. ನನ್ನ ವೆಯ್ಟ್, ಇವತ್ತಿನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗ್ತಾ ಇದೆ. ಹಾಗೆಯೇ ಆ ಥರ ರಿಸಲ್ಟ್ ಸಿಗಬೇಕು ಅಂದರೆ ನಾವು ಅದೇ ರೀತಿ ನಮ್ಮ ದೇಹನ ದಂಡಿಸ್ಬೇಕಾಗುತ್ತೆ. ಹಾಗೆಯೇ ನಮ್ಮ ಊಟದಲ್ಲಿ ಕಂಟ್ರೋಲ್ ಇರಬೇಕಾಗುತ್ತೆ. ನಮ್ಮ ನಾಲ್ಗೆಯಲ್ಲಿ ರುಚಿ ಕಂಡುಹಿಡಿತೀವಲ್ಲ, ನಮ್ಮ ನಾಲ್ಗೆಯಲ್ಲಿ ಹಿಡಿತಾ ಇರಬೇಕಾಗುತ್ತೆ. ಸಿಕ್ಕಾಪಟ್ಟೆ ಬೇಕಾದಿದ್ದೆಲ್ಲ ರುಚಿ ಅಂತ ಅನಿಸಿದ್ದೆಲ್ಲನೂ ತಿನ್ನೋಕೆ ಹೋದರೆ ನಮ್ಮ ಹೊಟ್ಟೆನೇ ಹಾಳಾಗೋದು, ನಮ್ಮ ಹೊಟ್ಟೆನೇ ದಪ್ಪ ಆಗೋದು, ಹೌದಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಇವತ್ತು ನೀವು ಅನ್ಕೋತಿರ್ಬೇಕು, ಏನಪ್ಪ ಏನು ಸ್ಪೆಷಲ್ ಮಾಡ್ತಿದ್ದಾರೆ, ಈ ಥರ ತೋರಿಸ್ತಿದ್ದಾರಲ್ಲ ವಿಡಿಯೋದಲ್ಲಿ ಅಂತ ಅನ್ಕೋತಿರ್ಬೋದು. ಇವತ್ತು ನನ್ನ ರೆಸಿಪೀಸ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ರೆಸಿಪಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂದರೆ, ನನ್ನ ಮಗನಿಗೆ ನೋ ಬ್ಯಾಗ್ ಡೇ ಅಂದರೆ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ, ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋ ಅಂಥದ್ದು. ಅವನಿಗೆ ಪಾನಿಪುರಿ ವಹಿಸ್ಬಿಟ್ಟಿದ್ದಾರೆ, ಹೋಮ್ ಮೇಡ್ ಪಾನಿಪುರಿ ಮಾಡಿಕೊಡ್ಬೇಕಂತೆ. ಅದಕ್ಕೋಸ್ಕರ ಅವ್ರ ಮ್ಯಾಮ್ ಫೋನ್ ಮಾಡಿ ಕೂಡ ಹೇಳಿದರು. ಹಾಗೆಯೇ ನನ್ನ ಮಗನ ಜೊತೆ ಹೇಳು ಕೂಡ ಕಳಿಸಿದ್ರು. ಅದಕ್ಕೋಸ್ಕರ ಹೋಮ್ ಮೇಡ್ ಪಾನಿಪುರಿನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗೆಡ್ಡೆನೂ ಬೇಯಿಸ್ಕೊಂಡಿದ್ದೀನಿ, ಬಟಾಣಿನೂ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ 3-4 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ಮ್ಯಾಶ್ ಎಲ್ಲ ಆದಮೇಲೆ ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಅಚ್ಕಾರದ ಪುಡಿ ಹಾಕ್ಕೊಂಡು ಅದಕ್ಕೆ ಚಾಟ್ ಮಸಾಲಾನ ಆ್ಯಡ್ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಅದಕ್ಕೇನೆ ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ಒಂದು ಟೊಮೊಟೊನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟ್ ಕೂಡ ಇರಲಿಲ್ಲ, ಯಾಕೆಂದರೆ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ಕ್ಯಾರೆಟ್ ನನಗೆ ಬೇಕಾಗಿರುತ್ತೆ. ಹಾಗಾಗಿ ಮನೇಲಿ ಕ್ಯಾರೆಟ್ ಕೂಡ ಇರಲಿಲ್ಲ, ಇರೋದ್ರಲ್ಲಿ ಮಾಡಿ ಕಳಿಸ್ತಾ ಇದ್ದೀನಿ. ನಾನು ಆ್ಯಡ್ ಮಾಡ್ತಾ ಇರೋಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಬಟಾಣಿ, ಹಾಗೆಯೇ ಆಲೂಗೆಡ್ಡೆ, ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಸಾಲ್ಟು, ಪೆಪ್ಪರ್ ಪೌಡರು, ಅದ್ರ ಜೊತೆಗೆ ಚಾಟ್ ಮಸಾಲ, ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಹೊರಗಡೆ ಹೋಗಿ ಅಲ್ಲೆಲ್ಲ ರೋಡ್ ಸೈಡೆಲ್ಲ ಫುಡ್ ತಿನ್ನೋದಕ್ಕಿಂತ ನಿಜವಾಗ್ಲೂ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲೇ ಮಾಡ್ತೀನಿ, ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೋಬೋದು ಈ ರೀತಿ ಪಾನಿಪುರಿನ. ಬಟ್ ಪೂರಿ ಅಂದರೆ ಎಣ್ಣೆಲಿ ಕರಿಲೇಬೇಕು, ಅದು ಮಾತ್ರ ಫ್ಯಾಟ್ ಇರುತ್ತೆ. ಬಟ್ ಹೊರಗಡೆ ಎಲ್ಲ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಏನೇನೆಲ್ಲ ಕೊಳಕಾಗಿರೋ ಅಂಥ ಐಟಮ್ಸ್ನ ಹಾಕಿರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವ್ಯಾವ ನೀರು ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡಿ ಮಕ್ಕಳಿಗೂ ತಿನ್ನಿಸಿ, ನೀವು ತಿನ್ನಿ. ಏನು 2-3 ಪೂರಿ ತಿನ್ನೋದ್ರಿಂದ ನಿಮಗೆ ಇಲ್ಲದೇ ಇರೋವಂಥ ಬೊಜ್ಜೇನೂ ಬರಲ್ಲ. ಓಕೆನಾ? ತಿನ್ನಿ, ಏನು ಪರವಾಗಿಲ್ಲ. ಬಟ್ ಇದನ್ನು ಸ್ಟಫ್ನ ಜಾಸ್ತಿ ಹಾಕ್ಕೊಡಿ. ಈ ಆಲೂಗೆಡ್ಡೆ, ಈರುಳ್ಳಿ, ಕ್ಯಾರೆಟು ಇವನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಹೋದರೆ, ಬಟಾಣಿ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋದರೆ 3 ತಿನ್ನೋದ್ರಲ್ಲೇ ನಮ್ಮ ಹೊಟ್ಟೆ ಅರ್ಧ ಫುಲ್ ಆಗ್ಬಿಡುತ್ತೆ. ತಿನ್ನಿ, ಏನಿಲ್ಲ. ಅದನ್ನು ಫುಲ್ ಕಂಟ್ರೋಲ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಹೊರಗಡೆ ಪಾನಿಪುರಿ ಆದರೆ ಪ್ಲೀಸ್ ತಿನ್ನೋದೇ ಬೇಡ ನೀವು. ಹಾಗೆಯೇ ಡಯಟ್ ಮಾಡಿಬಿಡಿ, ಎಲ್ಲ ಸ್ಕಿಪ್ ಮಾಡಿ. ಬಟ್ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಅಂದರೆ 2-3 ಪಾನಿಪುರಿ ಆರಾಮಾಗಿ ತಿನ್ಬೋದು. ತಿನ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ನಮ್ಮ ಪಾನಿನೂ ಕೂಡ ಮನೆಯಲ್ಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಕೂಡ ಪಾನಿನೂ ಕೂಡ ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಹುಣಸೆ ಹಣ್ಣನ್ನ ತೊಗೊಂಡು ಮೊದಲೇ ನೆನೆಸಿಟ್ಟಿದ್ದೆ, ತಣ್ಣೀರಲ್ಲಿ ಮೊದಲೇ ನೆನೆಸಿಟ್ಟಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ, ಪೆಪ್ಪರ್ ಪೌಡರ್ ಹಾಕೋತೀನಿ. ಹಾಗೆಯೇ ಇದಕ್ಕೆ ಮಸಾಲೆನ ನಾವು ರುಬ್ಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, 3-4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಪುದೀನ ತೊಗೊಂಡಿದ್ದೀನಿ, ಶುಂಠಿನ ತೊಗೊಂಡಿದ್ದೀನಿ. ಇನ್ನು ಮೆಣಸು ಪುಡಿನ ತೊಗೊಂಡಿದ್ದೀನಿ. ನಾನು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ರುಬ್ಬಕ್ಕಾಗಲ್ಲ ಮೆಣಸುಗಳನ್ನ, ಬಾಯಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಪೆಪ್ಪರ್ ಪೌಡರ್ ಇಷ್ಟನ್ನು ನಾನು ರುಬ್ಕೊಂಡು ಇದಕ್ಕೆ ಹುಣಸೆಹಣ್ಣು ಹಾಗೆ ಸಾಲ್ಟ್ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ನೀರು, ನಿಮಗೆ ಆ ಖಾರ, ಉಪ್ಪು, ಹುಳಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗೋ ಹಾಗೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪಿನೂ ಎಕ್ಸ್ಟ್ರಾ ಇದೆ ಅಂದರೆ
ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟೇ ಪಾನಿ, ಇನ್ನು ಎಕ್ಸ್ಟ್ರಾ ಏನೂ ಇರಲ್ಲ. ಯಾವುದೇ ಟೇಸ್ಟಿ ಪೌಡರ್ನೂ ಕೂಡ ಆ್ಯಡ್ ಇರಲ್ಲ ಇದರಲ್ಲಿ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಇನ್ನು ಖಾರ ಬೂಂದಿ ಅಂತೂ ಬೇಕೇ ಬೇಕು. ಅದನ್ನು ಕೂಡ ಹೇಳಿ ಕಳಿಸಿದ್ರು ಅವ್ರ ಮ್ಯಾಮ್, ಖಾರ ಬೂಂದಿನೂ ಕೊಟ್ಟು ಕಳಿಸ್ಬೇಕು ಅಂತ. ಅದನ್ನು ಕೂಡ ಒಂದು ಪ್ಯಾಕ್ ತರಿಸಿದ್ದೆ. ಇದಿಷ್ಟು ನಾನು ರೆಡಿ ಮಾಡಿಟ್ಟು, ಇವತ್ತು ಮಕ್ಕಳು ಸ್ಕೂಲಲ್ಲಿ ನೋ ಬ್ಯಾಗ್ ಡೇ ಇರೋದ್ರಿಂದ ಇವಿಷ್ಟು ಪ್ರಿಪೇರ್ ಮಾಡಿ ಬ್ಯಾಗಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ಪಾಪ ಮಕ್ಕಳು ಕೂಡ ಖುಷಿ ಪಡ್ತಾರೆ ತಿಂದರೆ. ಹಾಗೆಯೇ ಅದನ್ನು ಹೇಳ್ದೆ ಬಂದಾದಮೇಲೆ, ತುಂಬ ಖುಷಿಪಟ್ಟರು ಅಮ್ಮ, ಮ್ಯಾಮ್ ಕ್ಲಾಪ್ಸ್ ಮಾಡಿಸಿದ್ರು, ಚೆನ್ನಾಗಿತ್ತು ಕಣಮ್ಮ ಅಂತ ಎಲ್ಲ ಹೇಳ್ದೆ. ಅದು ಒಂಥರ ಖುಷಿ ಅಂತ ಅನ್ನಿಸ್ತು. ಬಟ್ ನನ್ನೊಬ್ಳಿಗೆ ಪೇರೆಂಟ್ಸ್ಗೆ ನನ್ನೊಬ್ಳಿಗೆ ಇದನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಮಕ್ಕಳಿಗೆ ಗೋಬಿ, ಹಾಗೆಯೇ ಮನೆಯಲ್ಲೇ ಮಾಡುವಂಥ ಐಟಮ್ಸು, ಬೇರೆ ಬೇರೆ ಐಟಮ್ಸ್ನ ಕೊಟ್ಟಿದ್ದಾರೆ. ಅವರು ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೊಂಥರ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ. ಸ್ಕೂಲ್ಗೆ ಎನಿ ಟೈಮು ಬುಕ್ಕು, ಓದು, ಬರೀ ಇದೇ ಆಗಬಾರ್ದು. ಈ ಥರ ಒಂದು ಎಂಟರ್ಟೈನ್ಮೆಂಟ್ ಇದ್ದರೆ ಮಕ್ಕಳಿಗೂ ಕೂಡ ಸ್ಕೂಲ್ಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಸ್ಕೂಲಲ್ಲಿ ನೋ ಬ್ಯಾಗ್ ಡೇ ಅಂತ ಮಾಡಿದ್ದಾರೆ. ಇದು ಅವನಿಗೆ ತುಂಬಾ ಇಷ್ಟ ಆಯಿತು. ಇನ್ನು ಇದನ್ನೆಲ್ಲ ಮಾಡಿ ಸ್ಕೂಲಿಗೆ ಕಳ್ಸೋದ್ರೊಳಗೆ ನನ್ನ ಇವತ್ತಿನ ಹೆಲ್ತಿ ಡ್ರಿಂಕ್ಸ್, ಹೆಲ್ತಿ ಜ್ಯೂಸ್ನ ಮಾಡ್ಕೊಳಕ್ಕಾಗಲೇ ಇಲ್ಲ. ಹಾಗಾಗಿ ಇವತ್ತು ನಲಿಕಾಯಿ ಜ್ಯೂಸು ಇಲ್ಲ, ಚಿಯಾ ಸೀಡ್ ಜ್ಯೂಸು ಇಲ್ಲ, ಯಾವುದೂ ಇಲ್ಲ, ಲೆಸ್ ಆಗಿದೆ. ಏಕೆಂದರೆ 5:30ಇಂದನೇ ಸ್ಟಾರ್ಟ್ ಮಾಡಿದ್ದು. ಬಟ್ ಮಕ್ಕಳು ಕಳ್ಸೋದ್ರೊಳಗೆ ಇದನ್ನೇ ಆಗೋಯ್ತು. ಅದು ಬಿಟ್ಟರೆ ಇನ್ನು ಇವತ್ತಿನ ತಿಂಡಿಗೆ ನಾನು ಇವತ್ತು ಯಾವುದೇ ಹೆಲ್ತಿ ಡ್ರಿಂಕ್ಸ್ನ ಕುಡ್ದಿಲ್ಲ. ಒಂದೊಂದು ದಿನ ಮಿಸ್ ಆದರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಇನ್ನು ಇವತ್ತಿನ ತಿಂಡಿಗೆ ಬೇಗ ತಿಂಡಿನೂ ಕೂಡ ಆಗಬೇಕಿತ್ತು. ಹಾಗಾಗಿ ತಿಂಡಿನೂ ಕೂಡ ನನಗೆ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಕೂಡ ಇರಲಿಲ್ಲ. ಬೇಗ ಆಗೋವಂಥ ತಿಂಡಿ ಪುಳಿಯೋಗರೆ ಒಂದೇ. ಹಾಗಾಗಿ ಪುಳಿಯೋಗರೆನ ಮಾಡಿದೆ. ಇನ್ನು ನನ್ನ ಮಕ್ಕಳು ಮಾಮೂಲಿ ಅಂತ ಹೊಟ್ಟೆ ತುಂಬ ಪುಳಿಯೋಗರೆನ ತಿಂದು ಹೋದರು. ನನ್ನ ರೆಸಿಪಿ, ನನ್ನ ಪುಳಿಯೋಗರೆ ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇಲ್ಲೂ ಕೂಡ ತೋರಿಸಿದ್ದೀನಿ, ನೀವು ನೋಡಿದರೆ ಗೊತ್ತಾಗುತ್ತೆ. ಸ್ವಲ್ಪ ಪುಳಿಯೋಗರೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನನ್ನ ಸಲಾಡ್ಸು, ಕ್ಯಾರೆಟು ಮತ್ತು ಸೌತೆಕಾಯಿ ಇರುತ್ತೆ. ಅದ್ರ ಜೊತೆಗೆ ಒಂದು ಮೊಟ್ಟೆ, ಪ್ರೋಟೀನ್ಗೆ ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆಯಲ್ಲಿ ಕಾರ್ಬ್ ಸಿಗುತ್ತೆ, ಮೊಟ್ಟೆಯಲ್ಲಿ ಪ್ರೋಟೀನ್ ಸಿಗುತ್ತೆ. ಇನ್ನು ಸಲಾಡ್ಸು, ಕ್ಯಾರೆಟು ಮತ್ತು ಸೌತೆಕಾಯಿ ಇದೆ. ಇದಿಷ್ಟು ನನ್ನ ತಿಂಡಿ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಕಡಲೆಬೀಜ ಅಂದರೆ ನಂಗೆ ಸಖತ್ ಇಷ್ಟ. ಪುಳಿಯೋಗರೆಲಾಗಲಿ ಅಥವಾ ಚಿತ್ರಾನ್ನದಾಗಲಿ ಕಡಲೆಬೀಜ ಇರಲೇಬೇಕು. ಇನ್ನು ಕಡಲೆಬೀಜನೂ ಬಡವರ ಬಾದಾಮಿ ಅಂತಲೇ ಹೇಳ್ತೀವಿ. ಕಡಲೆಬೀಜನ ತಿನ್ನಿ, ಏನೂ ಆಗಲ್ಲ. ಆಯಿಲಲ್ಲಿ ಜಾಸ್ತಿ ಫ್ರೈ ಮಾಡ್ಕೊಂಡು ತಿನ್ನೋಕೆ ಹೋಗ್ಬಿಡಿ. ಹುರ್ಕೊಂಡು ತಿನ್ನಿ, ಹಾಗೆ ತಿನ್ನಿ, ಹೇಗಾದರೂ ತಿನ್ನಿ, ಕಡಲೆಬೀಜ ತಿನ್ನಿ. ಪ್ರೋಟೀನ್ ಹೆಚ್ಚಾಗಿರುತ್ತೆ, ತುಂಬಾ ಒಳ್ಳೆಯದು ಕಡಲೆಬೀಜ, ದೇಹಕ್ಕೆ ತುಂಬ ಒಳ್ಳೆಯದು. ಬಾದಾಮಿನೇ ತಿನ್ನಬೇಕು ಅಂತ ಏನಿಲ್ಲ. ಈ ರೀತಿ ಕಡಲೆಬೀಜನ ತಿನ್ನಿ, ಮೊಳಕೆ ನೆನೆಸಿಡಿ, ಮೊಳಕೆ ಕಟ್ಬೋದು, ಅದನ್ನು ತಿನ್ನಿ, ರಿಚ್ ಪ್ರೋಟೀನ್ ಇರುತ್ತೆ. ಆರಾಮಾಗಿ ಈ ರೀತಿ ಕಡಲೆಬೀಜನ ತಿನ್ಕೊಳ್ಳಿ. ಬಟ್ ನನಗೆ ಚಿತ್ರಾನ್ನ ಪುಳಿಯೋಗರೆ ಅಂತ ಮಾಡಿದಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡು ಕಡಲೆಬೀಜನ ಎಕ್ಸ್ಟ್ರಾ ತೆಗೆದಿಟ್ಕೋತೀನಿ. ನಾನು ತಿನ್ನುವಾಗ ಮೇಲೆ ಹಾಕೋತೀನಿ. ಒಂದೊಂದು ತುತ್ತಿಗೂ ಒಂದು ಕಡಲೆಬೀಜ ಅಥವಾ 2 ಕಡಲೆಬೀಜ ಬಾಯಿಗೆ ಸಿಕ್ಕಿದ್ರೇ ಅದು ಒಂದು ಚಿತ್ರಾನ್ನ ಅಥವಾ ಪುಳಿಯೋಗರೆ ಅಂತ ಟೇಸ್ಟ್ ಕೊಡೋದು ನನಗೆ. ಇಲ್ಲಾಂದರೆ ಅದನ್ನು ತಿನ್ನೋಕ್ಕೂ ಕೂಡ ಮನಸ್ಸು ಬರಲ್ಲ. ಅದಕ್ಕೋಸ್ಕರ ಅದು ಏನೇ ಯಾವುದು ಕಾಂಪ್ರೋ ಆದರೂ ಇದೊಂದು ಕಾಂಪ್ರೋ ಆಗಲ್ಲ. ಅದೇನೋ ಅದೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಅನ್ಕೋತೀನಿ ನನಗೆ. ಬಟ್ ಆಯಿಲಲ್ಲಿ ಕರೆದಿರೋದಲ್ವ, ಸ್ವಲ್ಪ ಭಯನೂ ಕೂಡ ಇರುತ್ತೆ. ಇದಿಷ್ಟು ನನ್ನ ಇವತ್ತಿನ ತಿಂಡಿ ಆಗಿದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿ ಅಂತೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿರೋದ್ರಿಂದ ಇವತ್ತು ಮಧ್ಯಾಹ್ನದ ಊಟನ ನಿಮಗೆ ಏನು ತಿಂದೆ ಅನ್ನೋದನ್ನು ತೋರ್ಸೋಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ರಾತ್ರಿ ರೆಸಿಪಿನ ನಾನು ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ. ಬಟ್ ಮಧ್ಯಾಹ್ನದ ಊಟಕ್ಕೆ ನೆನ್ನೆದೇ ಮಸಪ್ಪು ಕೂಡ ಇತ್ತು. ಮಸಪ್ಪು ಹಾಗೆಯೇ ಇನ್ನು ಸಲಾಡ್ಸ್ ಕೂಡ ಇರುತ್ತೆ. ಒಂದು ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟನೇ ಆಗಿರುತ್ತೆ. ಒಂದಿನ ಈ ರೀತಿ ಮಿಸ್ ಆಗುತ್ತೆ. ಬಟ್ ಚೇಂಜಸ್ ಏನೂ ಇಲ್ಲ. ನಿನ್ನೆ ಸಾಂಬಾರೇನೆ, ಮಸಪ್ಪು ಸಾಂಬಾರು ಮಾಡಿದ್ದೆ, ಅದೇ ಸಾಂಬಾರನ್ನೇ ನಾನಿವತ್ತು ಕಂಟಿನ್ಯೂ ಮಾಡಿದ್ದೀನಿ. ಎಕ್ಸ್ಟ್ರಾ ಸಾಂಬಾರು ಕೂಡ ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ನನ್ನ ಹತ್ರ. ಹೆಲ್ತಿ ಸಾಂಬಾರು ತಿನ್ನಿ, ಆದಷ್ಟು ಸ್ವಲ್ಪ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಿ. ಬಟ್ ಈ ರೀತಿ ಮಾಡೋಕೆ ಹೋಗ್ಬಿಡಿ. ಎಮರ್ಜೆನ್ಸಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಮಾಡ್ಕೊಂಡು ತಿನ್ಬೋದು. ಆರಾಮಾಗಿ ತಿನ್ನಿ, ಏನೂ ಆಗಲ್ಲ, ಓಕೆನಾ. ಹಾಗೆಯೇ ಇನ್ನೊಬ್ಬರು ನನ್ನ ಕಮೆಂಟ್ಸಲ್ಲಿ ಒಂದು ಕಮೆಂಟ್ ಕೂಡ ಬಂದಿತ್ತು, ಸಿಸ್ಟರ್ ನಾನು ಏನಾದರೂ ವೆಯ್ಟ್ ಲಾಸ್ ಮಾಡೋಕ್ಕೋದ್ರೆ, ಡಯಟ್ ಮಾಡಿದರೆ ಲೂಸ್ ಮೋಷನ್ ಆಗುತ್ತೆ ನನಗೆ ಅಂತ. ಇದಕ್ಕೊಂದು ರೀಸನ್ ಹೇಳ್ಬಿಡ್ತೀನಿ ಯಾಕೆ ಈ ರೀತಿ ಆಗುತ್ತೆ ಅಂತ. ದಿನದಲ್ಲಿ 2ರಿಂದ 3 ಟೈಮ್ ನೀವು ಹೋಗ್ತೀರಾ ಅಂದರೆ ಅದು ಕಾಮನ್ನೇ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಕಾಮನ್. ರೀಸನ್ ಯಾಕಪ್ಪ ಅಂತ ಅಂದರೆ ಇಷ್ಟೇ ರೀಸನು. ನಾವು ಆದಷ್ಟು ಇಲ್ಲಿ ಫೈಬರ್ ಅಂಶನ, ನಾರಿನಂಶನ ಹೆಚ್ಚಾಗಿ ತಿಂತೀವಿ ನಮ್ಮ ಡಯಟಲ್ಲಿ. ಕಾರ್ಬ್ಸ್ನ ಕಮ್ಮಿ ಮಾಡ್ತಾ ಇದ್ದೀವಿ. ಕ್ಯಾರೆಟಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ, ಸೊಪ್ಪಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ, ಫೈಬರ್ ಅಂಶ ಹೆಚ್ಚಾಗಿರುತ್ತೆ, ಇನ್ನು ಸೌತೆಕಾಯಲ್ಲಿರುತ್ತೆ. ಹಾಗಾಗಿ ಈ ಸೊಪ್ಪು, ತರಕಾರಿ, ಹಾಗೆಯೇ ಕ್ಯಾರೆಟು, ಸೌತೆಕಾಯಲ್ಲೆಲ್ಲ ಫೈಬರ್ ಅಂಶ, ನಾರಿನಂಶ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಬೇಗ ಆಗೋದ್ರಿಂದ ಈ ರೀತಿ ಆಗುತ್ತೆ. ಅದಲ್ಲದೆ ಜೊತೆಗೆ ದಿನದಲ್ಲಿ 2ರಿಂದ 3 ಲೀಟರ್ ವಾಟರ್ ಕುಡಿಯೋದ್ರಿಂದ, ನೀರನ್ನ ಕುಡಿಯೋದ್ರಿಂದ ಈ ರೀತಿ ಒನ್ ಟೈಮ್ ಅಥವಾ 2 ಟೈಮ್ಸು ಕಾಮನ್ ಇದು. ಹಾಗಾಗಿ ಇದರಲ್ಲಿ ಭಯ ಪಡೋ ಅಂಥ ಅವಶ್ಯಕತೆ ಏನಿಲ್ಲ, ಆಯಿತಾ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಡಯಟಲ್ಲಿ ಇದು ಕಾಮನ್ನೇ, ಅದು ಹೆಲ್ತಿನೂ ಕೂಡ. ಅದರಲ್ಲಿ ಏನು ತುಂಬ ಭಯ ಪಡೋ ಅಂಥ ಅವಶ್ಯಕತೆ ಏನಿಲ್ಲ. ಹಾಗೆಯೇ ಇನ್ನು ಇವತ್ತಿನ ನನ್ನ ವೆಯ್ಟ್ ಲಾಸ್ ಬಂದು ಫಸ್ಟೇ 61 kg 600 ಗ್ರಾಮ್ ಇದೆ. ಇನ್ನು ಇವತ್ತು ಡೇ 20 ಯಲ್ಲಿ ನನ್ನ ವೆಯ್ಟ್ ಬಂದು 59.25 ಇತ್ತು.
ಅಂದರೆ 59 ಕೆ ಜಿ 250 ಗ್ರಾಮ್ ಇದ್ದೆ. ಬಟ್ ಇವತ್ತಿನ ನನ್ನ ವೆಯ್ಟು ಡೇ 21. ಇವತ್ತು 21ನೇ ದಿನದಲ್ಲಿ ನನ್ನ ವೆಯ್ಟ್ ಬಂದು 59 ಕೆ ಜಿ 50 ಗ್ರಾಮ್ ಇದೆ. 59 ಕೆ ಜಿ 50 ಗ್ರಾಮ್ 59 ಕೆ ಜಿ ಫಿಕ್ಸ್ ಅಂದರೆ 59 ಕೆ ಜಿ ಅಂತ ಅಂದ್ಕೊಡಿ. 59 ಕೆ ಜಿ ಇದ್ದೀನಿ. ತುಂಬಾ ಖುಷಿ ಆಯಿತು ಈ ರಿಸಲ್ಟ್ನ ನೋಡಿ. ಅದೇ ನಾನು ಹೇಳ್ತಾ ಇರೋದು 25 ಡೇಸ್ 30 ಡೇಸಲ್ಲಿ 3 ಕೆ ಜಿ ಅಂತೂ ಲೆಸ್ ಮಾಡ್ಕೋತೀವಿ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಊಟ ತಿಂದ್ಕೊಂಡು ಆರಾಮಾಗಿ ಇದ್ಕೊಂಡು 3 ಕೆ ಜಿ ನಾವು ವೆಯ್ಟ್ ಲಾಸ್ನ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಅನಿಸುತ್ತಲ್ವಾ. ನಿಜವಾಗ್ಲೂ ಖುಷಿ ಕೊಡುತ್ತೆ. ಈ ರೀತಿ ಸ್ವಲ್ಪ ನಿಮ್ಮ ವಾಕ್ ಆಗಲಿ, ನಿಮ್ಮ ಹೆಲ್ತಿ ಡಯಟ್ ಆಗಲಿ, ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಬನ್ನಿ. ಆಮೇಲೆ ಒಂದು 3 ಮಂತ್ಸ್ ನೋಡಿ ನಿಮಗೆ ಇದೇ ರೂಢಿ ಆಗುತ್ತೆ, ಬೇರೆ ಯಾವುದು ಇಷ್ಟ ಆಗಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ನನ್ನ ವಿಡಿಯೋದಿಂದ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಮೋಟಿವೇಶನ್ ಸಿಕ್ತು ಅಂತ ಅನಿಸಿದರೆ, ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ, ಹೈಪ್ ಅನ್ನೋ ಬಟನ್ ಇದೆ, ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅದರಿಂದ ನನಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.